ನಾನು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆಕಾಂಕ್ಷಿ. ಈಗಲೂ 2024 ಕರೆಕ್ಕಿನ ಮುಂಚೆ 2016-17 ಇದನ್ನು ಕರೆದು ಅದಕ್ಕೊಂದು 5 ವರ್ಷ ಮಾಡಿ, ಇವಾಗ 2024 ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಒಂದು ಎಕ್ಸಾಮ್ ನಡೆಸಬೇಕು. ಅದಾದ್ರೆ ಎಕ್ಸಾಮ್ ನಡೆಸಿದ್ರ ಅಂತ ಖುಷಿಯಾಗಿ ಬಂದು ಒಂದು ಆಗತ್ತೆ ಈ ಸಲ ಅಂತ ಅರ್ಥ ಮಾಡ್ಕೊಂಡು ನೋಡ್ಕೊಂಡು ಕಾದು ಕೊನೆಗೆ 4/9/2022 ನೋಟಿಫಿಕೇಶನ್ ಅಂತ ಬರುತ್ತೆ, ಸರ್ಕ್ಯುಲರ್. ಅದ್ರಲ್ಲಿ ತಿದ್ದುಪಡಿ ಅದಾದ ನಂತರ ಮಾಡ್ಬೇಕು ಅಂತ, ಯಾವುದೇ ನೋಟಿಫಿಕೇಶನ್ ಆಗಿದ್ರು ಅದನ್ನ ವಾಪಸ್ ತಗೋಬೇಕು ಅಂತ ಹೇಳಿ. ಅದ್ರಲ್ಲಿ ಲಾಜಿಕ್ ಇಲ್ಲ. ಫಸ್ಟ್ ಆಫ್ ಆಲ್ KPSC ಡೇಟ್ ಮಾಡಿರೋದು ಈಗ ಏಜ್ ಕ್ಲಾಸ್ ಎಷ್ಟು ಕೊಡ್ಬೇಕು ಅಂತ ಹೇಳಿ ಗ್ರೂಪ್ ಕೊಟ್ಟಿದ್ದಾರೆ, ಅದೇ ಸೇಮ್ ಆರ್ಡರ್ ಮೇಲೆ, ಗೌರ್ಮೆಂಟ್ ಆರ್ಡರ್ ಮೇಲೆ. ಬಟ್ ಅದು ಮುಂಚೆ ಕೊಟ್ಟಿದ್ದಾರೆ. ಇದು ಜಸ್ಟ್ 2 ದಿನ ಲೇಟ್ ಆಗಿ KPSC ಬಿಟ್ಟಿರೋ ಕಾರಣ ಇವತ್ತು ಅನುಭವಿಸ್ತೀವಿ. ಇವತ್ತು ನಾವೆಲ್ಲ ಬಂದು ಕುತ್ಕೊಂಡು ಈ ಪರಿಸ್ಥಿತಿ ಬಂದು ನಮ್ಗೆ ನಿಜವಾಗ್ ಗೊತ್ತಿರಲಿಲ್ಲ ಈ ತರ ಬರುತ್ತೆ ಈ ಸಿಚುವೇಶನ್ ಅಂತ ಇವತ್ತು ಬಂದಿದ್ದೀವಿ. ಇವತ್ತು ಅದಾದ್ಮೇಲೆ ಮತ್ತೆ CM ಕಡೆಯಿಂದ ಆರ್ಡರ್ ಬಂದ್ರು ಕೂಡ ಅವ್ರ ಮಾತಿಗೂ ಬೆಲೆ ಕೊಡದೆ, ಅವ್ರ ಲೆಟರ್ ಬೆಲೆ ಕೊಡದೆ ಇವಾಗ ಮತ್ತೆ ಕ್ಯಾಬಿನೆಟ್ ಅದು ಬೇಕು ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇಷ್ಟೇ, ನಮ್ಗೆ ಮನುಷ್ಯತ್ವ ಲಿಸ್ಟ್ ಬಿಡಿ, ನಮ್ಗೆ ಉದ್ಯೋಗ ಬೇಡ. ಎಲ್ಲ ಹೇಳ್ದಂಗೆ ನಮ್ಗೆ ರಿಸಲ್ಟ್ ಕೊಡಿ, ರಿಸಲ್ಟ್ ಇದ್ದು ನಾವು ಮುಂದುವರಿತೀವಿ. ಇಲ್ಲ ನಾವು ಬೇರೆ ತರ ನೋಡ್ಕೊಳ್ತೀವಿ. ಅಟ್ಲೀಸ್ಟ್ ಪಾಸಿಟಿವ್ ನೆಗೆಟಿವ್ ನಮ್ಗೆ ಏನಂತ ಗೊತ್ತಾಗುತ್ತೆ, ಅದನ್ನ ಮುಂದುವರ್ಸ್ಕೊಡ್ಬೇಕು. ಈ ಕ್ಯಾಬಿನೆಟ್ ಅಲ್ಲಿ ಏನ್ ಅಪ್ರೂವಲ್ ಬೇಕು ಅಂತ ಕೇಳ್ತಾರ, ಆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರವಾಗಿ ಅಪ್ರೂವಲ್ ಕೊಟ್ಟು ಪ್ರೊಸೆಸ್ ಕಂಟಿನ್ಯೂ ಮಾಡ್ಬೇಕು. ಹಾಗೆ ಇದಾದ್ಮೇಲೆ ಮುಂದೆ ಬರೋ ನೋಟಿಫಿಕೇಶನ್ ಕೂಡ ಕಂಟಿನ್ಯೂ ಆಗೇ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಒಳ್ಳೇದೇ ಆಗುತ್ತೆ. ನೋಟಿಫಿಕೇಶನ್ ಕಂಟಿನ್ಯೂ ಆಗೋದ್ರಿಂದ ಯಾರಿಗೂ ಕೆಟ್ಟದ್ದಾಗಲ್ಲ. ಅದ್ ಯಾರಿಗೆ ಏನ್ ಕೆಟ್ಟದಾಗುತ್ತೆ ಅಂತ ಆ ಮೆಂಬರ್ಸ್ ಆನ್ಸರ್ ಮಾಡ್ಬೇಕಾಗುತ್ತೆ. ಯಾರು ಆಪೋಸ್ ಮಾಡ್ತಿದ್ದಾರೋ ಅವರೇ ಆನ್ಸರ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇದನ್ನೊಂದು ಮುಂದುವರಿಸ್ತಿಲ್ಲ ಅಂದ್ರೂ ಕೂಡ ನಾವು ಇದಕ್ಕೆ ಜಗ್ಗಲ್ಲ. ಮುಂದೆ ನಾವು ಏನ್ ಹೋರಾಟ ಮಾಡ್ಬೇಕು, ಅದು ಕಾನೂನು ಹೋರಾಟ ಅದ್ರ ಪರವಾಗಿಲ್ಲ. ಮತ್ತೆ ಅನಿರ್ದಿಷ್ಟಾವಧಿ ಪ್ರೊಟೆಸ್ಟ್ ಮಾಡ್ಬೇಕು ಅಂದ್ರೆ ನಾವು ರೆಡಿ ಇದೀವಿ, ಎಲ್ಲದಕ್ಕೂ ರೆಡಿಯಾಗೇ ಬಂದಿದೀವಿ. ಆದ್ರೆ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ಇದೊಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಕೊಟ್ಟು ಇದನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.